ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತೊಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇದು ಅಂತೇಳಿದರೆ ಇದರಲ್ಲಿ ಎಲ್ಲ ಇದೆ, ಹೆಲ್ತ್ ಟಿಪ್ಸ್ ಇದೆ, ಅದರಲ್ಲಿ ಕೂದಲ ಆರೈಕೆ ಪ್ರತಿಯೊಂದು ಸಹ ಒಂದು ಪುಟ್ಟದಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ವಿಡಿಯೋ ಎಲ್ಲಿ ಸಹ ಸ್ಕಿಪ್ ಮಾಡಬೇಡಿ, ವಿಡಿಯೋ ಫುಲ್ ನೋಡಿ. ಫಸ್ಟಿಗೆ ಬಂದು ಈಗ ನಮಗೆ ತಲೆ ಕೂದಲು ಸ್ವಲ್ಪ ಸಿಲ್ಕಿಯಾಗಿ ಬೇಕು ಅಂದರೆ ಸ್ವಲ್ಪ ಡಲ್ ಆಗಿರ್ತದೆ ನೋಡಿ ಕೂದಲು. ಅಂದರೆ ನಮಗೆ ಎಲ್ಲಾದರೂ ಫಂಕ್ಷನಿಗೆ ಹೋಗಬೇಕಾಗ್ತದೆ, ಆಗ ಕೂದಲೆಲ್ಲ ಒಮ್ಮೆ ತುಂಬ ಡಲ್ ಆಗಿರ್ತದೆ. ಅದಕ್ಕೇನು ಮಾಡಿ ಹೇಳಿದರೆ, ಎಲ್ಲರ ಮನೇಲಿ ಸಹ ಮೊಟ್ಟೆ ಇರ್ತದೆ. ಒಂದು ವೇಳೆ ನೀವು ಮೊಟ್ಟೆ ತಿನ್ನೋದಿಲ್ಲ ಅಂತ ಹೇಳಿದರೆ ನೀವು ಖಾಲಿ ನಿಂಬೆಹಣ್ಣಿನ ರಸನ ಯೂಸ್ ಮಾಡ್ಬೋದು. ನೀವು ಒಂದು ವೇಳೆ ಎಗ್ಗನ್ನು ಯೂಸ್ ಮಾಡ್ತೀರಿ ಅಂತ ಹೇಳಿದರೆ ಎಗ್ ವೈಟನ್ನು ಮಾತ್ರ ತೊಗೊಳ್ಳಿ. ಮೊಟ್ಟೆಯನ್ನು ಹೊಡೆದು ಹಾಕ್ತಿರಲ್ಲ ಒಂದು ಬೌಲಲ್ಲಿ, ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಮಿಕ್ಸ್ ಮಾಡಿದ್ದನ್ನು ನೀವು ತಲೆಗೆ ಹಚ್ಚಿ ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಬಿಟ್ಟು ನೀವು ಹೇರ್ ವಾಶನ್ನು ಮಾಡ್ಕೊಳ್ಬೋದು. ಅಂದರೆ ಲೈಟಾಗಿರುವಂಥ ಶಾಂಪೂವನ್ನು ಹಾಕಿ ವಾಶ್ ಮಾಡ್ಕೊಳ್ಳಿ. ಅಂದರೆ ಒಬ್ಬರು ಹೇಳ್ತಾ ಇದ್ರು ಎಗ್ ಹಾಕಿದರೆ ತುಂಬ ಸ್ಮೆಲ್ ಬರ್ತದೆ ಅಂತೇಳಿ. ಅದಕ್ಕೆ ಏನು ಮಾಡಿ ಹೇಳಿದರೆ, ನೀವು ನಿಂಬೆಹಣ್ಣಿನ ರಸ ಹಾಕ್ತಿರಲ್ಲ ಅದ್ರ ಜೊತೆ ಸ್ವಲ್ಪ ತೆಂಗಿನೆಣ್ಣೆ ಸಹ ನೀವು ಆ್ಯಡ್ ಮಾಡಿ, ಆಗ ಎಗ್ಗಿದು ಸ್ಮೆಲ್ ಬರೋದಿಲ್ಲ. ಈ ಥರ ಮಾಡ್ತಾ ಬಂದರೆ ಕೂದಲು ತುಂಬ ಶೈನಿಂಗ್ ಆಗಿರ್ತದೆ ಮತ್ತು ಹೇರ್ ಗ್ರೋತ್ ಸಹ ಆಗ್ತದೆ, ಡ್ಯಾಂಡ್ರಫ್ ಆಗೋದಿಲ್ಲ. ಅಂದರೆ ನಿಂಬೆಹಣ್ಣಿನ ರಸ ಹಾಕಿರೋಗೋಸ್ಕರ ಡ್ಯಾಂಡ್ರಫ್ ಆಗೋದಿಲ್ಲ. ಸೆಕೆಂಡ್ ಬಂದು ಕಹಿ ಬೇವಿನ ಎಲೆ ಎಲ್ಲಿ ಸಿಕ್ಕಿದ್ರು ಸಹ ಬಿಡಬೇಡಿ, ಅದರಷ್ಟು ಒಳ್ಳೆಯದು ಯಾವುದೂ ಇಲ್ಲ. ಅಂದರೆ ಈಗ ಸೆಕೆಗಾಲ, ತುಂಬ ಹೀಟ್ ವೆದರು, ನಿಮ್ಮ ಬಾಡಿ ತುಂಬ ಹೀಟ್ ಅಂತ ಹೇಳಿದ ಅನಿಸಿದರೆ ನಿಮಗೆ ಕಹಿ ಬೇವಿನ ಎಲೆಯನ್ನು ಜಾಸ್ತಿ ತಿನ್ನಲಿಕ್ಕೆ ಹೋಗಬೇಡಿ. ವಾರದಲ್ಲಿ ಒಂದು 2 ಸಲ 3 ಸಲ ತಿಂದರೆ ಸಾಕಾಗ್ತದೆ. ನಿಮಗೆ ಏನಾಗೋದಿಲ್ಲ ಅಂತ ಹೇಳಿದರೆ ದಿನಕ್ಕೆ 1 ಎಲೆ ಆ ಥರ ಸಹ ತಿನ್ಬೋದು. ನೀವು ಹೆಲ್ತಿಗೆ ತುಂಬ ಬೆನಿಫಿಟ್ ಉಂಟು ಅದರಲ್ಲಿ, ಎಲ್ರಿಗೂ ಸಹ ಗೊತ್ತಿರ್ಬೋದು. ಮನೆಯಲ್ಲಿ ಹಿರಿಯರಿದ್ರಂತೂ ಖಂಡಿತವಾಗ್ಲೂ ಹೇಳ್ತಾ ಇರ್ತಾರೆ, ಕಹಿ ಬೇವಿನ ಎಲೆ ಎಲ್ಲಿ ಸಿಕ್ಕಿದ್ರು ಸಹ ಬಿಡಬೇಡಿ, ತನ್ನಿ ಮನೆಗೆ ಕಷಾಯ ಮಾಡಿ ಕುಡೀರಿ ಅಂತ ಹೇಳ್ತಾರಲ್ವ. ಕಹಿಬೇವಿನ ಎಲೆ ನಾವು ಯೂಸ್ ಮಾಡ್ತಾ ಬಂದಷ್ಟು ನಮ್ಮ ಆರೋಗ್ಯದಲ್ಲಿ ಸಹ ಸುಧಾರಣೆ ತುಂಬ ಆಗ್ತಾ ಬರ್ತದೆ. ಖಂಡಿತ ಇದನ್ನು ಸಹ ನೀವು ಟ್ರೈ ಮಾಡಿ ನೋಡ್ಬೋದು. ನೆಕ್ಸ್ಟ್ ಬಂದು ನಾವೀಗ ಊಟಕ್ಕೆ ಕೂತಾಗ ನಮಗೆ ನೀರು ಬೇಕಾಗ್ತದಲ್ಲ, ಆ ನೀರು ಬದಲಿಗೆ, ಈ ನೀರನ್ನು ನಾವು ಕುಡಿಯೋ ಬದಲಿಗೆ ಈಗ ಇದು ಓಮದ ಕಾಳು ಅಂತ ಹೇಳ್ತಾರೆ ನೋಡಿ, ಅಜ್ವೈನ್, ಅದನ್ನು ಸ್ವಲ್ಪ ನೀವು ಕಷಾಯ ಥರ ಮಾಡಿ ಇಟ್ಕೊಂಡು ಅದನ್ನು ಊಟದ ಸಮಯದಲ್ಲಿ ಸ್ವಲ್ಪ ನೀವು ಕುಡಿದ್ರೆ ಈ ಗ್ಯಾಸ್ಟ್ರಿಕ್ದ ಸಮಸ್ಯೆ ಸಹ ನೀವು ಅದರಿಂದ ಸಹ ನೀವು ಪರಿಹಾರ ಪಡ್ಕೊಳ್ಬೋದು ಅದರಿಂದ. ಆಮೇಲೆ ಡೈಜೆಷನ್ ಸಹ ಕರೆಕ್ಟಾಗಿ ಆಗ್ತದೆ. ನೀರಿನ ಬದಲಿಗೆ ನೀವು ಅಜ್ವೈನ್ ನೀರನ್ನು ಉಪಯೋಗಿಸ್ಕೊಳ್ಬೋದು. 1 ಲೋಟಕ್ಕೆ 1/4 ಟೀ ಸ್ಪೂನಷ್ಟು ಅಜ್ವೈನ್ ಸಾಕಾಗ್ತದೆ, ಜಾಸ್ತಿ ಸಹ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಒಬ್ಬರಿಗೆ ಮೋಷನ್ ಇದು ಪ್ರಾಬ್ಲಮ್ ಇದ್ದರೆ ಸಹ ಈ ಅಜ್ವೈನ್ ನೀರಿಂದ ಸ್ವಲ್ಪ ಟೈಟ್ ಆಗ್ಬೋದು, ಅದಕ್ಕೆ ಸ್ವಲ್ಪ ಕುಡೀರಿ, ಜಾಸ್ತಿ ಕುಡಿಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬಂದು ಕೂದಲು ಅಂದರೆ ಲಾಂಗ್ ಆಗಿ ಬೇಕು, ದಪ್ಪ ಬೇಕು ಅನಿಸಿದ್ರೆ ನಿಮಗೆ ಈ ಹರಳೆಣ್ಣೆ ತೊಗೊಳ್ಳಿ. ಹರಳೆಣ್ಣೆಯಲ್ಲಿ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿ ನೀವು ಅದನ್ನು ಸಹ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡ್ತಾ ಬರೋದು. ಅಂದರೆ ವಾರದಲ್ಲಿ 1-2 ಸಲ 3 ಸಲ ಈ ಥರ ಮಾಡಿಕೊಂಡು ಬರೋದ್ರಿಂದ ಸಹ ಕೂದಲು ಬೇಗನೆ ಗ್ರೋತ್ ಆಗ್ತದೆ. ಹರಳೆಣ್ಣೆ ತುಂಬ ತಂಪು, ಹಾಲಲ್ಲಿ ಸಹ ಅಂದರೆ ನಮ್ಮ ಹೇರ್ ಡ್ರೈ ಆಗದಿದ್ದಾಗೆ ಒಂದು ನೋಡ್ಕೊಳ್ತದೆ. ಮತ್ತು ಸ್ವಲ್ಪ ಶೈನಿಂಗ್ ಸಹ ಬರ್ತದೆ, ಡ್ಯಾಂಡ್ರಫ್ ಆಗೋದಿಲ್ಲ, ಸ್ವಲ್ಪ ತಂಪಲ್ವ ಮತ್ತು ಹರಳೆಣ್ಣೆ ಎಲ್ಲ. ನೀವು ಈ ಥರ ಮಾಡ್ತಾ ಬಂದರೂ ಸಹ ಕೂದಲ ಬೆಳವಣಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಆಗ್ತದೆ. ಒಂದು ವೇಳೆ ಕ್ಯಾಸ್ಟ್ರಾಲ್ ಇಲ್ಲ ಅಂತ ಹೇಳಿದರೆ ನೀವು ಸಾಸಿವೆ ಎಣ್ಣೆ ಸಹ ಯೂಸ್ ಮಾಡ್ಬೋದು, ತೆಂಗಿನ ಎಣ್ಣೆ ಸಹ ಯೂಸ್ ಮಾಡ್ಬೋದು. ಅಂದರೆ ಸಾಸಿವೆ ಎಣ್ಣೆ ಎಲ್ಲರಿಗೂ ಸಹ ಸೂಟ್ ಆಗೋದಿಲ್ಲ, ಅದು ಸ್ವಲ್ಪ ಹೀಟ್ ಅಂತ ಹೇಳ್ತಾರೆ ಸಾಸಿವೆ ಎಣ್ಣೆ ಸಹ. ಹಾಗಾಗಿ ನಾನು ಹರಳೆಣ್ಣೆ ಅಥವಾ ತೆಂಗಿನ ಎಣ್ಣೆ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಉಪಯೋಗಿಸ್ಕೊಳ್ಬೋದು. ಹಾಗೆ ಈಗ ಬೇಸಿಗೆಗಾಲ, ತುಂಬ ಸೆಕೆ, ತುಂಬ ಟಯರ್ಡ್ ಆಗ್ತದೆ ಬಾಡಿ ಅಲ್ವಾ. ಈಗ ಸ್ವಲ್ಪ ಕೆಲಸ ಮಾಡುವಾಗಲೇ ತುಂಬ ಬೇಯುತ್ತೇವೆ ನಾವು, ಹಾಗೆಯೇ ತುಂಬ ಸುಸ್ತಾಗ್ತದೆ. ಆ ಟೈಮಲ್ಲಿ ಏನು ಮಾಡಿ ಹೇಳಿದರೆ, ಸ್ವಲ್ಪ ಉಗುರು ಬೆಚ್ಚಗೆ ನೀರಲ್ಲಿ ಒಂದು ಏಲಕ್ಕಿಯನ್ನು ನೀವು ಹಾಕಿ ಇದು ಕುಡಿಬೋದು. ಇಲ್ಲ ಅಂತ ಹೇಳಿದರೆ ನೀರನ್ನು ಬಿಸಿ ಇಡ್ತಿರಲ್ಲ ಸ್ವಲ್ಪ, ಅದರಲ್ಲಿ ಒಂದು 2 ಏಲಕ್ಕಿ ಜಜ್ಜಿ ಹಾಕಿ ಆ ನೀರನ್ನು ಸಹ ಕುಡಿತಾ ಬರೋದ್ರಿಂದ ಸಹ ಆಯಾಸ ಕಮ್ಮಿ ಆಗ್ತದೆ. ಈ ಬೇಸಿಗೆಗಾಲದಲ್ಲಂತೂ ಅದನ್ನು ಮಾಡೋದ್ರಿಂದ ತುಂಬ ಒಂದು ಒಳ್ಳೆಯ ಆರೋಗ್ಯ. ಅಂದರೆ ಇಡೀ ದಿನ ತುಂಬ ಏಲಕ್ಕಿ ಹಾಕಿ ಸಹ ಕುಡಿಬೇಡಿ, 1-2 ಏಲಕ್ಕಿ ಹಾಕಿ ಆ ನೀರನ್ನು ನೀವು ಕುಡಿತಾ ಬರ್ಬೋದು. ಇದೊಂದು ಮುಖ್ಯವಾದಂಥ ವಿಷಯ. ನಮ್ಮ ಕಿಡ್ನಿಯಿಂದ ಹಿಡಿದು ನಮ್ಮ ದೇಹ, ನಮ್ಮ ಸ್ಕಿನ್ನು, ಹೇರು ಎಲ್ಲ ಸಹ ಪ್ರತಿಯೊಂದು ಕರೆಕ್ಟಾಗಿರ್ಬೇಕಂತೇಳಿದರೆ ನಿಮಗೆ ಬಾಯಾರಿಕೆ ಆಗದೇ ಇರಲಿ, ದಿನಕ್ಕೆ ಒಂದು 10 ಗ್ಲಾಸಿನಷ್ಟು ನೀರಾದರೂ ನಾವು ಕುಡಿಲೇಬೇಕು. ನಮ್ಮ ಬಾಡಿಗೆ ಅಷ್ಟು ಬೇಕೇ ಆಗ್ತದೆ. ಅದಕ್ಕಿಂತ ಕಮ್ಮಿ ಕುಡಿದ್ರೆ ತುಂಬ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ. ಅಂದರೆ ಮಸಲ್ಸ್ ಪೇನು ಅಲ್ಲಿ ನೋಡಿ ಹಿಡ್ಕೊಳ್ತದೆ.
ಅದು ಆಗುವುದಂತೇಳಿದರೆ ನಮ್ಮ ಬಾಡಿಲಿ ನೀರಿನ ಅಂಶ ಕಮ್ಮಿ ಇರುವಾಗಲೇ ಆದಷ್ಟು ನೀರು ಒಂದು 10 ಗ್ಲಾಸಷ್ಟು ಕುಡಿಲಿಕ್ಕೆ ಪ್ರಯತ್ನ ಮಾಡಿ. ಈ ಬೇಸಿಗೆಗಾಲದಲ್ಲಂತೂ ಆದಷ್ಟು ಸ್ವಲ್ಪ ಜಾಸ್ತಿ ನೀರನ್ನೇ ಕುಡಿದು. ಅಂತೇಳಿದರೆ ನಮ್ಮ ಬಾಡಿಗೆ ಎಷ್ಟು ಬೇಕು ಅಷ್ಟು ನೀರು ಮಾತ್ರ, ಜಾಸ್ತಿ ಅಂತೇಳಿದರೆ ಒಂದು 4-5 ಲೀಟರ್ ನೀರು ಆ ಥರ ಎಲ್ಲ ಕುಡಲಿಕ್ಕೆ ಹೋಗಬೇಡಿ. ಮಿನಿಮಮ್ ಒಂದು 10 ಗ್ಲಾಸ್ ಅಂದರೆ ಒಂದು 11 ಗ್ಲಾಸ್ ನೀರು ಅಷ್ಟು ಕುಡಿಬಹುದು ಫ್ರೆಂಡ್ಸ್. ಮತ್ತೆ ಅಂತೇಳಿದರೆ ಮಲ್ಗೋಕ್ಕಿಂತ ಮೊದಲು ನಾವೀಗ ಬ್ರಷ್ ಎಲ್ಲ ಮಾಡಿ ಮಲಗಲಿಕ್ಕೆ ಹೋಗ್ತೇವಲ್ವ, ಅದಕ್ಕಿಂತ ಮೊದಲು ಒಂದು ಉಗುರು ಬೆಚ್ಚಗಿನ ನೀರನ್ನು ಕುಡಿಯೋದು ತುಂಬ ಒಂದು ಒಳ್ಳೆಯದು ಹೆಲ್ತಿಗೆ. ಅಂತೇಳಿದರೆ ಈಗ ಉಗುರು ಬೆಚ್ಚಗೆ ನೀರು ಕುಡಿಯೋದ್ರಿಂದ ನಮ್ಮ ಡೈಜೆಷನ್ ಸಹ ಕರೆಕ್ಟಾಗಿ ಆಗ್ತದೆ. ಮತ್ತು ನಮ್ಮ ಕಿಡ್ನಿ ಉಂಟಲ್ಲ ಮೂತ್ರಪಿಂಡ, ಅದು ಸಹ ಒಂದು ಅದರ ಕಾರ್ಯನ ಕರೆಕ್ಟಾಗಿ ಮಾಡ್ತದೆ. ತುಂಬ ನೀರು ಸಹ ಕುಡಿಬಾರ್ದು ಹೇಳ್ತಾರೆ ಡಾಕ್ಟ್ರು. ಈವ್ನಿಂಗ್ ಅಂತೇಳಿ ಸಂಜೆ 7 ಗಂಟೆ ನಂತರ ತುಂಬ ನೀರು ಕುಡಿಬಾರ್ದು ಅಂತ ಹೇಳ್ತಾರೆ. ಅಂದರೆ ಮೂತ್ರಪಿಂಡ ಕೆಲಸ ಜಾಸ್ತಿಯಾಗಿ ಮಾಡೋದಿಲ್ಲ ಅಂತೇಳಿ. ಆದರೆ ಈ ಮಲ್ಕೊಳ್ಳುವಾಗ 1 ಗ್ಲಾಸ್ ಉಗುರು ಬೆಚ್ಚಗೆ ನೀರನ್ನು ಕುಡಿಯೋದನ್ನು ಮರಿಬೇಡಿ. ಡೈಜೆಷನು ಇದೆಲ್ಲ ಕರೆಕ್ಟಾಗಿ ಆಗ್ತದೆ. ಅದು ಅಲ್ಲದೆ ನಮಗೆ ನಿದ್ರೆ ಸಹ ಬರ್ತದೆ ಉಗುರು ಬೆಚ್ಚಗೆ ನೀರು ಕುಡಿಯೋದ್ರಿಂದ. ಇದನ್ನು ನೀವು ಟ್ರೈ ಮಾಡಿ ನೋಡಿ, ಗೊತ್ತಾಗ್ತದೆ. ಉಗುರು ಬೆಚ್ಚಗೆ ನೀರು ಕುಡಿಯೋದ್ರಿಂದ ಒಂದು ವೇಳೆ ನಿಮಗೆ ನಿದ್ರೆ ಬರದೇ ಇದ್ದರೂ ಸಹ ಒಂದು ನಿದ್ರೆ ಬರ್ತದೆ. ತುಂಬ ಒಂದು ಉಪಯೋಗ ಸಹ ಉಂಟು ಇದರಲ್ಲಿ. ಮನೆಯಲ್ಲಿ ಹಿರಿಯರಿದ್ದರೆ ನೋಡಿ ಇಂಥದ್ದೆಲ್ಲ ವಿಷಯ ತುಂಬ ಹೇಳ್ತಾ ಇರ್ತಾರೆ. ಅಂದರೆ ಒಂದು ಫುಡ್ಡು ಇನ್ನೊಂದು ಫುಡ್ಡಿಗೆ ಆಗೋದಿಲ್ಲ ನೋಡಿ ಹಾಗೆ. ಅಂದರೆ ಈಗ ನಾವು ಫಿಶ್ ತಿಂದು ಮೀನೆಲ್ಲ ತಿಂದು ಮಜ್ಜಿಗೆ ಕುಡಿಯೋದು, ಮೊಸರು ತಿನ್ನೋದು, ಹಾಲು ಕುಡಿಯೋದು ಆ ಥರ ಯಾವತ್ತೂ ಮಾಡಬಾರ್ದು. ಅಂದರೆ ಅದು ಒಂದಕ್ಕೊಂದು ವಿರುದ್ಧ ಅಂತೇಳಿದರೆ ಆಪೋಸಿಟ್ ಗುಣ ಇರ್ತದೆ ಎರಡರಲ್ಲಿ ಸಹ. ಅಂಥದ್ದು ಯಾವಾಗೂ ತಿನ್ಬಾರ್ದು. ಸ್ಕಿನ್ ಅಲರ್ಜಿ ಸ್ಟಾರ್ಟ್ ಆಗ್ತದೆ. ಮತ್ತು ಸ್ಕಿನ್ ಮೇಲೆ ನೋಡಿ ಒಂಥರ ವೈಟಾಗಿ ಇದಾಗ್ತದಲ್ಲ, ಅದು ಆಗ್ತದೆ. ಇದನ್ನು ನೆನ್ಪಿಟ್ಕೊಳ್ಳಿ. ಮೀನು ತಿಂದು ಮಜ್ಜಿಗೆ, ಮೊಸರು, ಹಾಲು ಇಂಥದ್ದೆಲ್ಲ ಖಂಡಿತವಾಗ್ಲೂ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದು ಅಂತೇಳಿದರೆ ಈಗ ನಾವು ಫ್ರೈ ಮಾಡಿದ ಐಟಮ್ ತಿಂತೇವಲ್ವ, ಆಗ ಸಹ ನಾವು ಮಜ್ಜಿಗೆ ಕುಡಿಯೋದು ಒಳ್ಳೆಯದಲ್ಲ. ಅದು ಸಹ ಒಂದು ವಿರುದ್ಧ ಗುಣ ಇರುವಂಥ ಫುಡ್ ಅದು. ಮತ್ತು ಹೇಳ್ತಾರೆ ಬಾಳೆಹಣ್ಣು ಸಹ ಮಜ್ಜಿಗೆ ಜೊತೆಯಲ್ಲಿ ತಿನ್ನಬಾರ್ದು ಅಂತ ಹೇಳ್ತಾರೆ. ಇದು ಸಹ ಒಂದು ವಿರುದ್ಧವಾದಂತಹ ಒಂದು ಗುಣ ಅಂತ ಹೇಳ್ತಾರೆ. ಇದೆಲ್ಲ ಮಾಡೋದ್ರಿಂದ ಅಂದರೆ ಇಂಥದ್ದೆಲ್ಲ ಫುಡ್ ತಿನ್ನೋದ್ರಿಂದ ಡೈಜೆಷನ್ ಜೊತೆ ನಮ್ಮ ಡೈಜೆಷನ್ ಕರೆಕ್ಟಾಗಿ ಆಗೋದಿಲ್ಲ. ಅದರ ಜೊತೆಲಿ ನಮಗೆ ಸ್ಕಿನ್ ಅಲರ್ಜಿ ಸಹ ಸ್ಟಾರ್ಟ್ ಆಗ್ತದೆ. ಅದು ಮತ್ತು ಥ್ರೋಟಿದ ಇನ್ಫೆಕ್ಷನ್ ಅಂಥದ್ದೆಲ್ಲ ಸ್ಟಾರ್ಟ್ ಆಗ್ತದೆ. ಆದಷ್ಟು ನೀವು ಇಂಥದ್ದನ್ನೆಲ್ಲ ಒಂದು ಅವಾಯ್ಡ್ ಮಾಡ್ತಾ ಬಂದರೆ ತುಂಬ ಒಳ್ಳೆಯದು. ಈಗ ನಾವು ಸ್ವೀಟ್ ತಿಂತೇವೆ. ಸ್ವೀಟ್ ಎಲ್ಲ ತಿಂದ ತಕ್ಷಣ ಅವರು ಚಹಾ, ಕಾಫಿ ಅದೆಲ್ಲ ಕುಡಿತಾರಲ್ವ, ಖಂಡಿತವಾಗ್ಲೂ ಅದನ್ನು ಸಹ ಮಾಡಬೇಡಿ ನೀವು. ಆ ಥರ ಮಾಡ್ತಾ ಬಂದರೆ ಈಗ ಐರನ್ ಕಂಟೆಂಟ್ ಇರುವಂಥದ್ದು ಏನಾದರೂ ಇದ್ದರೆ ನಮ್ಮ ಬಾಡಿಗೆ ಅದು ತಾಗೋದಿಲ್ಲ. ಆ ಸ್ವೀಟ್ ತಿಂದ ತಕ್ಷಣ ನಾವು ಟೀ, ಕಾಫಿ ಕುಡಿಯೋದ್ರಿಂದ. ಇನ್ನೊಂದು ಅಂತ ಹೇಳಿದರೆ ಇದಕ್ಕೆ ಬೇಸಿಗೆಗಾಲದಲ್ಲಿ ಚಹಾ, ಕಾಫಿ ಜಾಸ್ತಿ ಕುಡಿಲಿಕ್ಕೆ ಹೋಗಬೇಡಿ. 1 ಕಪ್ಪಿಗಿಂತ ಜಾಸ್ತಿ ಕುಡಿಲೇಬಾರ್ದು. ಅಂದರೆ ಒಬ್ಬರಿಗೆ ಟೀ, ಕಾಫಿ ಕುಡಿಲಿಲ್ಲ ಅಂತ ಹೇಳಿದರೆ ಆಗೋದೇ ಇಲ್ಲ. ದಿನಕ್ಕೆ 1 ಕಪ್ ಕುಡಿದ್ರೆ ತೊಂದರೆ ಇಲ್ಲ, ಅದಕ್ಕಿಂತ ಜಾಸ್ತಿ ನೀವು ಕುಡಿಲಿಕ್ಕೆ ಹೋಗಬೇಡಿ. ನಿಮಗೆ ಖಾಲಿ ಹಾಲು ಕುಡಿದ್ರೆ ಏನಾದರೂ ತೊಂದರೆ ಆಗ್ತದೆ ಅಂತ ಹೇಳಿದರೆ, ಅಂದರೆ ಒಬ್ಬರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಹಾಲೆಲ್ಲ ಕುಡಿಯೋದಿಲ್ಲ. ಹಾಲು ಕುಡಿದ್ರೆ ತುಂಬ ಒಳ್ಳೆಯದು. ಅದರಲ್ಲಿ ಕ್ಯಾಲ್ಶಿಯಮ್ ಎಲ್ಲ ಜಾಸ್ತಿ ಇರ್ತದಲ್ಲ. ಅದಕ್ಕೆ ಎಂತ ಮಾಡಿ ಹೇಳಿದರೆ, ಈ ಹಾಲು ನೀವು ಬಿಸಿಗಿಡ್ತೀರಲ್ಲ, ಒಂದು ಸಣ್ಣ ಶುಂಠಿಯನ್ನು ಜಜ್ಜಿ ಅದರಲ್ಲಿ ಹಾಕಿ ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡಿ ಆ ಹಾಲನ್ನು ಕುಡಿತಾ ಬರೋದ್ರಿಂದ ಸಹ ಏನಾದರೂ ನೋವು ಇದ್ದರೆ, ಈಗ ಅದೇ ನಾನು ಆವಾಗಲೇ ಹೇಳಿದ್ದೆಲ್ಲ ಗ್ಯಾಸ್ಟ್ರಿಕ್ಕಿಗೆಲ್ಲ ಹಿಡ್ಕೊಂಡಾಗೆ ಆಗ್ತದೆ ನೋಡಿ, ಅಂಥ ನೋವು ಇದ್ರೂ ಸಹ ಕಮ್ಮಿ ಆಗ್ತದೆ ಈ ಥರ ಮಾಡೋದ್ರಿಂದ. ಒಂದು ವೇಳೆ ನಿಮಗೆ ಇದು ಬೇಡ ಅಂತ ಹೇಳಿದರೆ, ಅಂದರೆ ಆ ಥರ ಎಲ್ಲ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರೆ, ಸ್ವಲ್ಪ ಅರಿಶಿನ ಹುಡಿ ಹಾಕಿ ಹಾಲನ್ನು ಉಗುರು ಬೆಚ್ಚಗಿರುವಾಗ ಕುಡಿಯೋದ್ರಿಂದ ಸಹ ಏನಾದರೂ ಶೀತದ ಬಾಧೆ ಅಂದರೆ ಥ್ರೋಟ್ ಇನ್ಫೆಕ್ಷನು ಅಂಥದ್ದೆಲ್ಲ ಇದ್ದರೆ ಸಹ ಕಮ್ಮಿ ಆಗ್ತದೆ. ಅಥವಾ ಮೈಕೈ ನೋವು ಇದ್ದರೂ ಸಹ ಕಮ್ಮಿ ಆಗ್ತದೆ. ನಿದ್ರೆ ಸಮಸ್ಯೆ ಇದ್ದರೂ ಸಹ ಇದರಿಂದ ಕಮ್ಮಿ ಆಗ್ತಾ ಹೋಗ್ತದೆ, ಒಳ್ಳೆ ನಿದ್ರೆ ಬರ್ತದೆ. ಈ ಥರ ಮಾಡ್ತಾ ಬನ್ನಿ ಫ್ರೆಂಡ್ಸ್. ಈ ಪುಟ್ಟ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ತುಂಬ ಒಂದು ಯೂಸ್ಫುಲ್ ಆದಂಥ ವಿಡಿಯೋ ಅಂದ್ಕೊಳ್ತೇನೆ ನಾನು. ನಿಮಗೆ ಇಷ್ಟ ಆದಲ್ಲಿ ಖಂಡಿತವಾಗೂ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.